ನಮಸ್ಕಾರ ರೈತ ಬಂದವ್ರೆ. ನಾನು ಮಡಿವಾಳಪ್ಪ ಅಂತ ಹೇಳಿ ಜೆಟಿ ಗೋಮರ್ ಆಗ್ರೋ ಮ್ಯಾನೇಜರ್. ನಾನು ಇವತ್ತಿನ ದಿವಸ ಇಲ್ಲಿ ಮೆಣಸಿನ ಬೆಳೆಗೆ ನಾನು ಒಂದು ನಮ್ಮ ಗೋಮರ್ ಕಂಪ್ನಿ ಕಡೆಯಿಂದ ರೆಕಮೆಂಡ್ ಹೇಳಿದ್ದೆ. ನಾನು ಇದು ಇದು ಬೆಳವಣಿಗೆ ಕಡಿಮೆ ಆಗಿದೆ. ಇದು ಯಾವ ಕಾರಣಕ್ಕಾಗಿದೆ ಅವ್ರಿಗೆ ರೈತರಿಗೂ ಗೊತ್ತಾಗಿಲ್ಲ, ಏನು ಸಮಸ್ಯೆ ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಈ ರೈತರು ಈ ಬೆಳೆಗೆ ಏನು ಉಪಯೋಗ ಮಾಡ್ಯಾರ, ಯಾವ ರೀತಿ ಉಪಯೋಗ ಮಾಡ್ಯಾರ ಅನ್ನೋದು ರೈತರ ಜೊತೆ ನಾನು ಮಾತಾಡ್ತೀನಿ. ಇದು ಇವರೇ ಈ ಕಡೆ ಬರ್ರಿ ನೀವು. ನಮಸ್ಕಾರ ಅಣ್ಣವ್ರ. ನಮಸ್ಕಾರ. ನಿಮ್ ತಮ್ಮ ಹೆಸರು ರೀ? ಶಿವಣ್ಣ ರೀ. ಯಾವ್ರಿ? ಬದನಾಳ್. ಹೌದ್ರಿ. ಎಷ್ಟ್ ಎಕರೆ ಅದ್ರಿ ಮೆಣಸಿನ ಗಿಡ? ಇದು 4 ಎಕರೆ ಸರ್. 4 ಎಕರೆ ಅದನ್ರಿ. ಇದಕ್ಕ ಏನೇನ್ ಹಾಕಿರಿ? ಮೊದಲ 24 ಮತ್ತು ಹುಮಿಕ್ ಆಸಿಡ್ ಕೊಟ್ಟಿದ್ವಿ ಫಸ್ಟ್ ಗೊಬ್ಬರ ಮಾಡಾಗ. ಯಾವ ಕಂಪನಿ ಇದ್ರ ಅದು? ಹುಮಿಕ್ ಆಸಿಡ್ ಯಾವ್ದಪ್ಪ ಅದು, ಯಾವ ಕಂಪನಿ ಅಂತ ಗೊತ್ತಿಲ್ರಿ. ಅದೇ ನಂತರ ಆಮೇಲೆ ನಂತರ ಮತ್ತೆ ಆಯ್ತು ಅಲ್ಲಿಂದ ಏನಾದ್ರು ಸ್ಪ್ರೇ ಮಾಡಿವ್ರಿ ಏನ್ ಸಿಕ್ಕಂಗ ಸ್ಪ್ರೇ ಮಾಡ್ರಿ. ಮತ್ತೆ ಗೊಬ್ಬರ ಈ ಸದ್ಯ ನೆಕ್ಸ್ಟ್ 2ನೇ ರೌಂಡಿಗೆ ರೀ. ಹ್ಞೂನ್ರಿ. ನಿಂಬಲ್ಲಿ ಎಣ್ಣೆ ಯಾವ್ದ್ರಿ? ಯಾವ್ದಲ್ರಿ ಸರ್? ಅದನ್ರಿ ತೊಂಬರಿ ನೋಡು. ಮನೋಸಾಲ ಹಾಕಿರಿ? ಮನೋಸಾಲ. ಎಷ್ಟ್ ಲೀಟರ್ ಹಾಕಿರಿ? ಅದು 4 ಲೀಟರ್ ಹಾಕಿರಿ ಸರ್. ಅಂದ್ರೆ 4 ಎಕರೆ ಅದನ್ರಿ? 4 ಎಕರೆ ಅಂದ್ರೆ ಎಕರೆಕ್ 1 ಲೀಟರ್. ಗೊಬ್ಬರ ಯಾವ್ದು ಕೊಟ್ರಿ? ಗೊಬ್ಬರ 20 ಎಕರೆಕ್ ಎಷ್ಟ್ ಕೊಟ್ರಿ? ಎಕರೆಗೆ ಒಟ್ಟ 6 ಚೀಲ ಕೊಟ್ಟಿ ನೋಡ್ರಿ. ಈಗ ನಾನು ಒಟ್ಟೆ 4 ಎಕರೆಗೆ 6 ಚೀಲ ಕೊಟ್ರಿ. ಮೊದಲ ಎಷ್ಟ್ ಚೀಲ ಕೊಟ್ಟಿದ್ರಿ? ಮೊದಲ 6 ಕೊಟ್ಟಿದ್ದೆ. ಮೊದಲ 6 ಕೊಟ್ರಿ, ಈಗ 6 ಕೊಟ್ರಿ. ಮತ್ತ ಅದು ಇದ್ರ ಕಳಿಸಿ ಅಂತ ಹೇಳ್ತಾರೆ ಜರ ಕಡಿಮೆ. ಇದರಿಂದ ಯಾವ್ದು ಬೆಳೆ ನೆಟೆ ಯಾವ್ದು ಹೋಗಿಲ್ಲನ್ರಿ? ಇದ್ರದ್ದು ಇನ್ನ ರಿಸಲ್ಟ್ ಇಲ್ಲಲ್ರಿ. ಸಾರಿ, ಎಷ್ಟ್ ದಿನ ಐತ್ರಿ ಹಾಕಿ? ಇವತ್ತಿಗೆ 3ನೇ ದಿನ ರೀ. ಇದು 3ನೇ ದಿನನ್ರಿ? ಮೂರನೇ ದಿನ ಸ್ವಲ್ಪ ಸದಿ ಅದ ಆಗ್ಬೇಕ್ರಿ. ಸದಿ ಆಗ್ಲ್ರಿ. ಸದ್ಯಕ್ಕೆ ನಿಮ್ ಬೆಳಿ ಹೆಂಗದಂದ್ರಿ? ಇದು ಈ ರೀತಿ ಅದ್ರಿ. ಈಗ ಈ ರೀತಿ ಅದರಿ. ನೀವು ಹಾಕಿ ಎಷ್ಟು ದಿನ ಆಯ್ತು? ಈಗ 3ನೇ ದಿನ. ಇದೇನು 3 ದಿನ ಲೆಕ್ಕದಾಗ ಹಿಡಿಬಾರ್ದು ಸರ್, ನೀರ್ ಬಿಟ್ಟು ಒಳಿಕೆ ಲೆಕ್ಕದಾಗ ಅದು ಒಂದು ಕರೆಕ್ಟ್ ಸರ್. ಅದು ಇಲ್ಲ, ಅದ ಕರಗಲ್ರಿ. ನಮ್ದೇನು ದಿನಗಳ ಲೆಕ್ಕ ಇರ್ತರಿ. ಅದು ಮೊದಲ ಹೆಂಗಿತ್ತು, ಈಗ ಹೆಂಗದ, ಇದು ಕೊಡೋದಕ್ಕೆ ಎಣ್ಣೆ ಔಷಧ ಹಾಕೋದಕ್ಕಿಂತ ಮನೋಸಲ ಹಾಕೋದಕ್ಕಿಂತ ಮೊದಲು ನಿಮ್ ಬೆಳಿ ಹೆಂಗಿತ್ತು ಇದೆಲ್ಲ ಇದು ರೆಕಾರ್ಡಿಂಗ್ ಮಾಡ್ಕೊತೀರಿ. ಈಗ ಇದ್ರ ರಿಸಲ್ಟ್ ಯಾವಾಗ ಕೊಡ್ತೇವ್ರಿ? 15 ದಿವಸ ನಂತರ. ಅಂದ್ರ ಅಲ್ಲಿ ತನಕ ಇದು ಕೆಲಸ ಮಾಡ್ತಿರ್ತೀರಿ. ಅಲ್ಲಿ ತನಕ ಇದು ಕೆಲಸ ಮಾಡ್ತಿರ್ತ ನಂತರ ಏನದ ನಿಮ್ಗೆ 15 ದಿವಸದ ನಂತರ ಏನದ ಇದ್ರ ರಿಸಲ್ಟ್ ಬರ್ತದ್ರಿ. ಇದ್ರಿ ನಿಮ್ ತಮ್ಮ ಹೆಸರು? ಸಿದ್ದಣ್ಣ. ನೀವು ನಮ್ ಗ್ರೋಮರ್ಗೆ ಬರ್ತಿರಲ್ಲ? ಬಂದಿರ್ಬೇಡ್ರಿ. ಇದು ಎಣ್ಣೆ ಹಾಕಂತ ನಿಮ್ಗೆ ಯಾರು ಹೇಳ್ಯಾರಿ? ಇಲ್ರಿ, ನಿಮ್ಗೆ ಯಾರು ಬೇರೆ ರೈತರು ಯಾರು ಹೇಳಿದ್ರೇನ್ರಿ? ಸಂಗು ಬೇರಾದಾರ. ಸಂಗು ಬೇರಾದಾರ. ಅವ್ರು ಹತ್ತಿ ಹೊಲಕ್ ಹಾಕಿದಾರ ಅವ್ರು. ಅವ್ರ ಹತ್ತಿ ಹೊಲ ಹೆಂಗಾಗ್ಯದ್ರ? ಅದು ಬೆಸ್ಟ್ ಆಗ್ಯದ ಅಂದಾರ್ರಿ. ನಾವು ಹೋಗಿದ್ರ ಕಡೆ. ಅಂದ್ರ ಅವ್ರು ಹೇಳಿದಕ್ಕೆ ನೀವ್ ಹಾಕಿರಿ. ಮೊದಲು ನಿಮಗೆ ನಾವೇನ್ ಹೇಳಿಲ್ಲ. ಅಂದ್ರೆ ಒಬ್ರು ನಿಮ್ ಬೇಕಾದ ವ್ಯಕ್ತಿ ಹೇಳಿದಕ್ಕೆ ನೀವ್ ಅದಕ್ಕೆ ತಂದ್ ಹಾಕಿರಿ. ಆಯ್ತಾಯ್ತು. ಅವ್ರಿಗೂ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ಯಾಕಂದ್ರ ಅವ್ರ ಮಾತು ನೀವು ನಂಬಿ ನಮ್ ಕಂಪ್ನಿದ ಏನದ ಇದು ಉಪಯೋಗ ಮಾಡಿರಿ. ಸದ್ಯಕ್ಕೆ ನಿಮ್ದು ಏನದ ಬೆಳವಣಿಗೆ ಇದ್ದಿದ್ ನಾ ವಿಡಿಯೋ ಮಾಡ್ಕೊಂಗಿಲ್ಲ. ಇದು ಕಡ್ಡಿ ಇದ್ದಿದ್ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇದು ಇಂಪ್ರೂವ್ ಆಗ್ಬೇಕ್ರಿ ನನಗ. ಈ ಗಿಡ ಅಂತ ಸದ್ಯಕ್ಕೆ ಅದು ಇಂಪ್ರೂವ್ ಆಗ್ಯದ್ರಿ. ಅದು ನಿಮ್ಮ ಸಮಸ್ಯೆ ಏನದಂದ್ರ ಇಲ್ಲಿ ಅದ್ರಿ. ಇನ್ನೊಂದು ಇದು ಯಾಕ ಇದು ನನಗ ಸ್ವಲ್ಪ ಬೀಜದ ಫಾಲ್ಟ್ ಅಂತ ಅನಿಸ್ತದೆ. ಪಾಠ ಅದು ಏನದ್ರಿ? ನನ್ಗೇನು ಇಲ್ಲ, ಸ್ವಲ್ಪ ಸಮಸ್ಯೆ ಇದು ಬೀಜದ ಜದರಿದು. ಯಾಕಂದ್ರ ಒಂದ್ರ ಬಿಟ್ಟು ಒಂದು ಬೆಳವಣಿಗೆ ಹೇಳಕತ್ತರಿ. ಯಾಕ ಎಲ್ಲಾನು ಒಂದೇ ದಿನ ನಾಟಿಕೆ ಮಾಡ್ರಿ ನೀವು, ಹೌದಿಲ್ರಿ? ಇದು ಹಿಂದಮ್ಮ ಹಿಂಕಟ ಮುಂಕಟ ಯಾವ್ದಿಲ್ಲ, ಎಲ್ಲಾ ಏಕಟೆ ಮಾಡಿ ನೋಡಮ್ರಿ. ಒಂದ್ 10 ದಿನ ನೋಡ್ತೀವ್ರಿ. ಮತ್ತಮ್ಮ ಬರ್ತೀನಿ. ಇದೇ ರೀತಿ ಒಂದು ವಿಡಿಯೋನು ಮಾಡ್ತಿದ್ದೆ. ಆ ಕಡೆ ಸದಿ ತೆಗ್ದಿರೇನ್ರಿ? ಆ ಕಡೆ ತೆಗೆದು ಒಂದ್ ಸೆಕೆಂಡ್ ಆ ಕಡೆ ವಿಡಿಯೋ ಮಾಡ್ಕೊತೀನಿ. ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ರಿ. ಗಿಡ ರೀ ಹೇಳು ಚಾನ್ಸ್ ಕಾಣ್ತಲ್ರಿ ನಿಮ್ಗಿದು. ಈ ಸದ್ಯಕ್ಕ ಲಕ್ಷಣ ಚಂದದ್ರಿ ಅಣ್ಣ. ಲಕ್ಷಣ ಏನ್ ಬೆಳಿ ಏನು ಕೆಟ್ಟಿಲ್ಲ. ಈಗ ನಿಮಗ್ ಭಯ ಎಲ್ಲಿ ಉಕ್ಕ್ಯದಂದ್ರ ಇದು ಕಡ್ಡಿ ನಿಮಗ್ ಭಯ ಉಕ್ಕ್ಯದ. ರೈಟ್. ಸ್ವಲ್ಪ ನೀವು ಧೈರ್ಯ ತಗೊಳ್ರಿ, ಏನು ಸಮಸ್ಯೆ ಆಗಲ್ಲ. ನಿನ್ನ ಹೆಸರೇನಪ್ಪ? ಸಿದ್ದಣ್ಣ. ನಿನ್ನ ಹೆಸರಮ್ಮ? ಲಕ್ಷ್ಮಿ. ಸಾಲಿ ಹೋಗ್ತಿರಿಲ್ಲ? ಓಕೆ. ಮತ್ತೆ ಇವತ್ತು ಯಾಕೆ ಹೋಗಿಲ್ಲಲ್ಲ? ಸೂಟ್ ಯಾವಲ್ರಿ? ಇದು ಕಡ್ಡಿನೇ ನೋಡ ಸರ್. ಇದು ಕಡ್ಡಿ ಇದ್ದಕ್ಕೆ ನಮ್ಗೆ ಗೊತ್ತಾಗ್ಬೇಕು. ಇದು ನೀರು ನೋಡಿದ್ರಿ ಸರ್ ಹೊಲ. ಗೊತ್ತಾಯ್ತು. ಅಂದಿನಲ್ರಿ ನಿಮಗ ಹರೀಕ್ಷೆ ಬಂದಿನ್ರಿ. ಹೊಲ ಹರೀಕ್ಷೆ ಬಂದಿನ ಅಂದಿನಲ್ರಿ ನಿಮಗ.
ಹೈಗೊಟ್ಟಿಲ್ರಿ ಒಟ್ಟ ಹೊಲ ಕಾರ್ಸಿ ಬಿಡುದು. ಆಯ್ತ್ರಿ ಅಣ್ಣ, ಇನ್ನೊಂದ್ಸಲ ನಾವು ಬಂದು ನಿಮಗೆ ಭೇಟಿ ಕೊಡ್ತೀರಿ. ಅದೇ ರೀತಿ ಒಂದು ವಿಡಿಯೋನು ಮಾಡ್ತೀವಿ. ಎಲ್ಲಾ ರೈತರಿಗೂ ಹೇಳ್ಕೊಡ್ತೀವ್ರಿ. ಅದ್ರ ಬಗ್ಗೆ ಏನ್ ವಿಚಾರ ಮಾಡ್ಬೇಡ್ರಿ. ಆದ್ರೂ ನೀವು ಮನಸ್ಸಲ್ಲಿ ಎಣ್ಣಿ ಇದೇನದಲ್ರಿ ಇದು ಇನ್ನೊಂದ್ ಟೈಮ್ ಹಾಕ್ಬಿಡ್ರಿ. ಹಾಕಮ್ಮಲ್ರಿ ರೈಟ್. ನಮಸ್ಕಾರ. ನಮಸ್ಕಾರ.